ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಹಾಗೆ ಪತ್ರಿಜಿ ಅವರಿಗೂ ಹಾಗೂ ರಂಗನಾಥ್ ಸರ್ ಅವರಿಗೂ ಹಾಗೂ ರೇವತಿ ಮೇಡಮ್ ಅವರಿಗೂ ಅನಂತ ಅನಂತ ಪ್ರಣಾಮಗಳನ್ನು ತಿಳಿಸ್ಕೊಡ್ತಾ, ಇವತ್ತು ಒಂದು ಅದ್ಭುತವಾದ ಒಂದು ಮನೆ ಮದ್ದುಲ್ಲಿ ಟಿಪ್ಸ್ ಅನ್ನು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದೇನಂತ ಇವತ್ತು ನೋಡೋಣ. ಮಾಸ್ಟರ್ಸ್, ಆರೋಗ್ಯವಾಗಿರ್ಲಿಕ್ಕೆ ನಾವು 9 ರೂಲ್ಸ್ ಫಾಲೋ ಮಾಡಿದೆ ಅಂತ ಹೇಳ್ತೀವಿ. ಹೇಗಂದ್ರೆ, ನಾವು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂದ್ರೆ 9 ರೂಲ್ಸ್ ಅದೇನಂತ ನಾವು ನೋಡೋಣ ಇವಾಗ. ಹೇಗಿರುತ್ತೆ ಆ ರೂಲ್ಸ್ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಲಿಕ್ಕೆ ಅಂತ. 9 ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಅಟ್ಲೀಸ್ಟ್ ನಾವು 9,000 ಸ್ಟೆಪ್ಸ್ ಆದ್ರೂ ನಾವು ನಡಿಬೇಕು ಅಂತ ಹೇಳ್ತಾರೆ. 9ನೇ. 8 ಅಂದ್ರೆ ಅಟ್ಲೀಸ್ಟ್ 8 ಗ್ಲಾಸ್ ಆದ್ರೂ ನೀರು ಕುಡಿಬೇಕು ಅಂತ ದಿನದಲ್ಲಿ. ಅಟ್ಲೀಸ್ಟ್ ಅದಕ್ಕೂ ಜಾಸ್ತಿ ಕುಡಿದ್ರೆ ಒಳ್ಳೇದು, ಅಟ್ಲೀಸ್ಟ್ 8 ಆದ್ರೂ ಕುಡೀರಿ ಅಂತ ಹೇಳ್ತಾರೆ. 7 ಮಿನಿಮಮ್ 7 ಗಂಟೆಯಾದ್ರೂ ನಿದ್ದೆ ಮಾಡ್ಬೇಕು ಅಂತ ಹೇಳ್ತಾರೆ. ಮಿನಿಮಮ್ ನಾವು ದಿನದಲ್ಲಿ ಅಂದ್ರೆ 7 ತಾಸಾದ್ರೂ ನಿದ್ದೆ ಮಾಡ್ಬೇಕು ಅಂತ. 6 ಅಂದ್ರೆ ಅಟ್ಲೀಸ್ಟ್ ದಿನದಲ್ಲಿ 6 ನಿಮಿಷ ಆದ್ರೂ ಡೈಲಿ ಧ್ಯಾನಾಭ್ಯಾಸವನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ. ನಮ್ಗೆ 1 ಅವರ್ ಮಾಡ್ಲಿಕ್ಕೆ ಆಗಿಲ್ಲ, 2 ಅವರ್ ದಿನದಲ್ಲಿ ಡೈಲಿ ಅದು ನಾವು ದಿನದಲ್ಲಿ ಅಂತಲ್ಲ ಡೈಲಿ ಅಭ್ಯಾಸ ಮಾಡ್ಕೋಬೇಕು ಅಂತ. 6 ನಿಮಿಷ ಆದ್ರೂ ಧ್ಯಾನವನ್ನು ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ 5 ಅಟ್ಲೀಸ್ಟ್ ದಿನದಲ್ಲಿ 5 ಆದ್ರೂ ಯಾವ್ದಾದ್ರೂ 5 ರೀತಿ 5 ಬಗೆಯ ಫ್ರೆಶ್ ಫ್ರೂಟ್ಸ್ ಹಾಗೂ ಫ್ರೆಶ್ ವೆಜಿಟೇಬಲ್ಸ್ ಅನ್ನ ಊಟದಲ್ಲಿ ಬಳಸ್ಬೇಕು ಅಂತ, ತಿನ್ಬೇಕು ಅಂತ. ಯಾವ್ದಾದ್ರೂ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ರು ತಿನ್ಬೋದು, ಹೇಗಾದ್ರೂ ಅಷ್ಟೊಂದು ಫ್ರೆಶ್ ಇರೋಂತ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನು ನಾವು ಬಳಸೋದು ತುಂಬಾ ಒಳ್ಳೇದು ಅಂತ. ದಿನದಲ್ಲಿ 4 ಬ್ರೇಕ್ ಆದ್ರೂ ತಗೋಬೇಕು ಅಂತ ಹೇಳ್ತಾರೆ ಮಾಸ್ಟರ್ಸ್. ಹೇಗೆ? ಈಗ ನೋಡಿ, ಎಷ್ಟೋ ಜನ ಕುಳಿತುಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ ಅಲ್ವಾ, ಅವರಿಗೆ ರೆಸ್ಟ್ ಅಂತಾನೆ ಆಗಲ್ಲ. ದಿನ ಅಂದ್ರೆ ಅವರ್ಸ್ ಗಟ್ಲೆ ಕುಳಿತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವಳು ಮಧ್ಯ 4 ಸಮಯ ಆದ್ರೂ ಒಂದು 4 ಟೈಮ್ ಆದ್ರೂ ಅವರು ಬ್ರೇಕ್ ತಗೋಬೇಕು ಅಂತ. ಬ್ರೇಕ್ ತಗೊಂಡು ಸ್ವಲ್ಪ ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡಿದ್ರೆ 4 ನಿಮಿಷನಾದ್ರೂ ಆ ಕಡೆಯಿಂದ ಓಡಾಡ್ತಾ ಮಾಡಿದ್ರೆ ಅವರಿಗೆ ಅದು ಹೆಲ್ತ್ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. 3 ತರ ಮೇನ್ ಮೀಲ್ಸ್ ತಿನ್ಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ 3 ರೀತಿಯ ಶಾರ್ಟ್ ಫುಡ್ಸ್, ಅಂದ್ರೆ ಶಾರ್ಟ್ ಹೆಲ್ತಿ ಇರುವಂತ ಫುಡ್ ಅದನ್ನ ತಗೊಳ್ಬೇಕಾಗತ್ತೆ. 3 ರೀತಿಯ ಶಾರ್ಟ್ ಹೆಲ್ದಿ ಫುಡ್, ಯಾವ್ದಾದ್ರು ಸ್ನಾಕ್ಸ್ ಅಲ್ಲ, ಶಾರ್ಟ್ ಹೆಲ್ದಿ ಫುಡ್ ಅಂದ್ರೆ ಚಿಕ್ಕ ಬೌಲ್ ಮಾಡ್ಕೊಂಡು ತಿನ್ನೋದು, ಯಾವ್ದಾದ್ರು ಹೆಲ್ದಿ ಆಗಿರುವಂತ ಫುಡ್ಗಳು ಮೀಲ್ಸ್ ಜೊತೆಗೆ ತಗೊಳ್ಬೋದು. ಅದೇ ರೀತಿ ರಾತ್ರಿಯ ಊಟಕ್ಕೂ ಮತ್ತು ಅಂದ್ರೆ ನಿದ್ದೆಗೂ 2 ಅವರ್ಸ್ ಅಂದ್ರೆ ಗ್ಯಾಪ್ ಬೇಕು ಅಂತ ಇದೆ. 2 ಗಂಟೆಯಾದರೂ ಗ್ಯಾಪ್ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ನಿದ್ದೆ ಮಾಡ್ಲಿಕ್ಕೂ ಮತ್ತೆ ಊಟಕ್ಕೂ ಸ್ವಲ್ಪ 2 ತಾಸಾದ್ರೂ ಅಂದ್ರೆ ಗಬಗಬಾ ತಿನ್ಕೊಂಡು ಈಗ ತಿನ್ಕೊಂಡು ಮತ್ತೆ ತಕ್ಷಣ ಮಲ್ಕೊಳ್ಬಾರ್ದು, ಅಂದ್ರೆ ಡೈಜೆಷನ್ ಆಗಲ್ಲ, ಜೀರ್ಣವಾಗಲ್ಲ ಅಂತಾರೆ. ಅಟ್ಲೀಸ್ಟ್ ಮಿನಿಮಮ್ 2 ತಾಸಾದ್ರೂ ಗ್ಯಾಪ್ ಇಡಿ ಅಂತ ಹೇಳ್ತಾರೆ. ಅದೇ ರೀತಿ ಯಾವುದಾದರೂ ಒಂದು ರೀತಿಯ ನಮ್ಮ ಜೀವನದಲ್ಲಿ ಪರವಾಗಿಲ್ಲ, ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನಮ್ಮ ಲೈಫಲ್ಲಿ ದಿನನಿತ್ಯ ಜೀವನದಲ್ಲಿ ಯಾವುದಾದ್ರೂ ಆಗ್ಲಿ, ನಮಗೆ ಯಾವುದು ಅನುಕೂಲ ಆಗುತ್ತಾ ಆ ತರ ಫಿಸಿಕಲ್ ಆಕ್ಟಿವಿಟೀಸ್ ಎಷ್ಟೊಂದಿದೆ ಮಾಸ್ಟರ್. ಫಿಸಿಕಲ್ ಆಕ್ಟಿವಿಟೀಸ್ ಯಾವುದಾದ್ರೂ ಒಂದು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಮಾಡ್ಬೇಕು. ಆವಾಗ ಮಾತ್ರ ಈ ರೂಲ್ಸ್ ಫಾಲೋ ಆಗುತ್ತೆ. ಇವತ್ತು ಮಾಡದೆ 1 ವಾರ ಮಾಡದೆ 2 ವಾರ ಮಾಡಿದ್ರೆ ಅಂದ್ರೆ ಆಗಲ್ಲ. ಪ್ರತಿನಿತ್ಯ ನಮ್ಮ ಲೈಫ್ ಅಲ್ಲಿ ಇದಿಷ್ಟು ರೂಲ್ಸ್ ಅನ್ನು ನಾವು ಫಾಲೋ ಮಾಡಿದ್ರೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬಹುದು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಕಡೆ ಹೇಳ್ತಾನೆ ಬರ್ತಾ ಇದ್ದಾರೆ. ನಾ ಮತ್ತೊಮ್ಮೆ ಈಗ ನೆನಪು ಮಾಡ್ಕೊಟ್ಟೆ. ಇದು ಅಟ್ಲೀಸ್ಟ್ ಇಷ್ಟು ರೂಲ್ಸ್ ಅನ್ನು ನಾವು ಫಾಲೋ ಮಾಡಿದ್ರೆ ದಿನನಿತ್ಯದ ರುಟೀನ್ ಅಲ್ಲಿ, ಅಂದ್ರೆ ದಿನನಿತ್ಯದ ಲೈಫಿನಲ್ಲಿ, ದಿನನಿತ್ಯದ ಜೀವನದಲ್ಲಿ ಅದನ್ನ ಫಾಲೋ ಮಾಡ್ಕೊಂಡು ಬಂದ್ರೆ, ಅಂದ್ರೆ 1 ದಿನ ಮಾಡ್ದೆ 2 ದಿನ ಮಾಡ್ದೆ, ಪ್ರತಿದಿನ ನಾವು ಹೇಗೆ ನಮ್ಮ ಲೈಫಲ್ಲಿ ಊಟ ನಿದ್ದೆ ಯಾವ ತರ ಅದನ್ನ ಒಂದು ರೂಲ್ಸ್ ತರ ನಾವು ಮಾಡ್ಕೊಂಡು ಬಂದ್ರೆ ನಾವು ಹೆಲ್ದಿ ಆಗಿರ್ಬೋದು ಅಂತ ಹೇಳ್ತಾರೆ ಮಾಸ್ಟರ್ಸ್. ಥ್ಯಾಂಕ್ ಯು. ಆರೋಗ್ಯವಾಗಿರ್ಲಿಕ್ಕೆ 9 ರೂಲ್ಸ್ ಫಾಲೋ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲಿಯ ತನಕ ಅವಕಾಶ ಕೊಟ್ಟಂತಹ
ಮಹಾ ಅವತಾರ್ ವೇದಿಕೆಗೆ ಹಾಗೂ ರಂಗನಾಥ್ ಸರ್ ಹಾಗೂ ರೇವತಿ ಮೇಡಮ್ ಅವರಿಗೆ ಹಾಗೂ ಇಷ್ಟ ತನಕ ಕೇಳಿದಂತ ಎಲ್ಲ ಮಾಸ್ಟರ್ಸಿಗೂ ಅನಂತ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.